ಎಸ್ಸಿ ಎಸ್ಟಿ ಸಮಾಜಕ್ಕೆ ಮೀಸಲಿರುವ ಯೋಜನೆಗಳಿಗೆ ಕತ್ತರಿ ಹಾಕುವ ಕೆಲಸ ಮಾಡಿರುವ ಕಾಂಗ್ರೆಸ್ನಿಂದ ಹಾಸನ ಜಿಲ್ಲೆಗೆ ಕೊಡುಗೆ ಏನು ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪ್ರಶ್ನಿಸಿದ್ದಾರೆ. ನಗರದಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯ ಎಸ್ಸಿ ಎಸ್ಟಿ ಸಮಾಜಕ್ಕೆ ಜೆಡಿಎಸ್ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ. ಪರಿಶಿಷ್ಟ ಸಮಾಜದ ಅಭ್ಯರ್ಥಿಗಳನ್ನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ನೀಡಿ ಗೌರವಿಸಿದೆ. ಜೊತೆಗೆ ಜಿಲ್ಲೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಕೊರೆದಿರುವ ಬೋರ್ವೆಲ್ಗಳಿಗೆ ಇನ್ನೂ ವಿದ್ಯುತ್ ಸಂಪರ್ಕ ನೀಡಿಲ್ಲ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಧಾನಿಯಾಗಿದ್ದ ದೇವೇಗೌಡ ಅವರನ್ನು ಕೆಳಗಿಳಿಸಲು ಕುತಂತ್ರ ಮಾಡಿದ ಕಾಂಗ್ರೆಸ್ ಸರ್ಕಾರ ಅಂದಿನಿಂದಲೂ ವಿರೋಧಿ ಪಕ್ಷಗಳನ್ನು ಮುಗಿಸಲು ಹುನ್ನಾರ ಮಾಡಿದೆ. ಕಳೆದ 60 ವರ್ಷಗಳಿಂದ ರಾಜಕೀಯ ಮಾಡಿಕೊಂಡು ಬಂದಿರುವ ಕಾಂಗ್ರೆಸ್ ರಾಜ್ಯಕ್ಕೆ ನೀಡಿರುವ ಕೊಡುಗೆ ಏನು? ಈ ಬಗ್ಗೆ ಬಹಿರಂಗ ಚರ್ಚೆಗೆ ಬರಲಿ ಎಂದು ಸವಾಲು ಹಾಕಿದರು. ಈ ಜಿಲ್ಲೆ ಒಂದು ನಾನು ಪರಿಶಿಷ್ಟ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ? ಏನಾದ್ರು ಈ ಜಿಲ್ಲೆಗೆ ಒಬ್ಬ ಪರಿಶಿಷ್ಟ ಸಮಾಜದವರಿಗೆ ಮಂತ್ರಿ ಕೊಟ್ಟವ್ರ? ಯಾವ್ದಾದ್ರು ಮಂತ್ರಿ ಕೊಟ್ಟವ್ರೇನ್ರಿ? ದೇವೇಗೌಡರು ಈ ಜಿಲ್ಲೆಗೆ ಪರಿಶಿಷ್ಟ ಸಮಾಜಕ್ಕೆ ಮಂತ್ರಿನೂ ಕೊಟ್ಟರು, ಚೇರ್ಮನು ಕೊಟ್ಟರು. ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ. ನಮ್ಮ ನಾಯರ ತಂದೆ ಚಂದ್ರಪ್ರಸಾದ್ ತ್ಯಾಗಿ ಅವ್ರನ್ನ ಸ್ಲಂ ಬೋರ್ಡ್ ಚೇರ್ಮನ್ ಮಾಡಿದ್ರು. ಈಗೇನಾಯ್ತೆ, ಬೇಕಾದಾಗ ಹುಡುಗರು ಓಟ್ ಹಾಕಿಸ್ಕೊಳ್ಳೋಕ್ಕೆ ದೇವೇಗೌಡರು ಚೇರ್ಮನ್ ಕೊಟ್ಟಿಲ್ಲ ಅಂತಾರೆ. ಎಸ್ ಸಿ ಓಟ್ ಹಾಕಿಸ್ಕೊಳ್ಳೋಕ್ಕೆ ದೇವೇಗೌಡರು ಚೇರ್ಮನ್ ಕೊಟ್ಟಿಲ್ಲ ಅಂತಾರೆ. ದೇವೇಗೌಡರು ಇವತ್ತು ದೇಶಕ್ಕೆ ಈ ಸನ್ನಿವೇಶದಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ದೇವೇಗೌಡರ ಉದ್ದೇಶನೂ ಇದೆ. ಆ ಕಾರಣದಿಂದನೇ ದೇವೇಗೌಡರು ಅವರು 60 ವರ್ಷದ ರಾಜಕಾರಣದಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷಗಳನ್ನು ನೋಡಿದ್ದಾರೆ. ಇವತ್ತು ಹಳೆ ಒರಿಜಿನಲ್ ಕಾಂಗ್ರೆಸ್ ಇಲ್ಲ. ಇವತ್ತು ಇರೋದು ಈಗ ರಾಜ್ಯದಲ್ಲಿ ಇರೋದೇ ಕಾಂಗ್ರೆಸ್ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ. ಯಾವ ವಿರೋಧ ಪಕ್ಷ ಇದೆ ಅದನ್ನು ತುಣಿಬೇಕು ಅನ್ನೋದು ಒಂದೇ ಉದ್ದೇಶ. ಬೇಕಾದಾಗ ಅಧಿಕಾರ ಬೇಕಾದಾಗ ಬಂದು ಇಲ್ಲ ನಿಮ್ಮ ಬಿಟ್ಟರಿಲ್ಲ, ನಿಮ್ಮ ಜೊತೆ ಬರ್ತೀವಿ ಅಂತೇಳಿ ಅವತ್ತು ಕೋಮುವಾದಿಗಳನ್ನ ದೂರ ಇಡಬೇಕು ಅಂತಾರೆ. ಅಧಿಕಾರ ಬಂದಾಗ ನಮ್ಮನ್ನ ದೂರಕ್ಕಿಡುವಂಥ ಕಾರ್ಯಕ್ರಮನ ನೆರವೇರಿಸಿದ್ದಾರೆ. ಕೆಲವರು ಹೇಳ್ತಾರೆ ದೇವೇಗೌಡರನ್ನ ಈ ಪಕ್ಷ ಪ್ರಧಾನಮಂತ್ರಿ ಮಾಡಿದ್ರು, ಮುಖ್ಯಮಂತ್ರಿ ಮಾಡಿದ್ದೀವಿ ಅಂತಾರೆ. ಈ ಪಕ್ಷ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡಿ ದೇವೇಗೌಡರು ರಾಜ್ಯದಲ್ಲೇ ಇನ್ನೂ 16 ವರ್ಷ ಮುಖ್ಯಮಂತ್ರಿ ಆಗಿರೋರು. ಅಂತರನ್ನ ತಾಂಡೋಗಿ 10 ತಿಂಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಯಾವುದೇ ಹಿಂದಿನ ಸರ್ಕಾರಗಳು ಮಾಡದೇ ಇರುವಂಥ ಕೆಲಸ ಮಾಡಿ ರೈತಾಪಿ ವರ್ಗನು ಮತ್ತು ಎಲ್ಲ ಸಮಾಜದ ವರ್ಗದ ಇವತ್ತು ಪರಿಶಿಷ್ಟ ಸಮಾಜ ಇರ್ಬೋದು, ಎಸ್ ಟಿ ಇರ್ಬೋದು, ಎಲ್ಲ ಸಮಾಜದ ಕೆಲಸ ಮಾಡುವಂಥ ವ್ಯಕ್ತಿನ ಯಾವುದೇ ಆಪಾದನೆ ಇದ್ದರೆ ಬರೀ ಕೇವಲ 10 ತಿಂಗಳಿಗೆ ದೇವೇಗೌಡರನ್ನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 16 ವರ್ಷ ಇರುವಂಥ ಮುಖ್ಯಮಂತ್ರಿನ ಜನಸೇವೆ ಮಾಡುವಂಥ ಈ ರಾಜ್ಯಕ್ಕೂ ಅನ್ಯಾಯ ಮಾಡಿದರು, ದೇವೇಗೌಡರಿಗೂ ಅನ್ಯಾಯ ಮಾಡಿದರು.